ಅಕ್ಕ ಅವ್ರಿಗೆ ಹೇಳ ಪೇಪರ್ ಎಲ್ಲ ರೆಡಿ ಮಾಡಿಸೋದಕ್ಕೆ ನಿಂದ ಆಧಾರ್ ಕಾರ್ಡ್ ಎಲ್ಲ ಕೊಡ್ತೀಯಾ ವಂಶವೃಕ್ಷ ಕೊಡೋದಕ್ಕೆ ಇನ್ನೊಂದು ವಾರ ಬೇಕು ವಂಶವೃಕ್ಷ ಅದು ಬರೋದಕ್ಕೆ ಅದು ಬಂದಿದ್ದಾದಮೇಲೆ ನಾವು ರಿಜಿಸ್ಟ್ರ್ ಮಾಡಿಸ್ಕೋಬೇಕು ನಿಂದ ಆಧಾರ್ ಕಾರ್ಡ್ ಎಲ್ಲ ಕೊಡ್ತೀಯಾ ಕೊಡ್ತೀನಿ ಕಣೋ ಪ್ರವಿ, ಕೊಡ್ತೀನಿ. ನನಗೆ ನೀನು ಚೆನ್ನಾಗಿರ್ಬೇಕು ಕಣೋ. ಇವಾಗ ಅವಳು ಓದ್ಲಲ್ಲ ನೋಡಪ್ಪ, ಅವಳ ಅಕ್ಕಂಗೆ ಕರ್ಕೊಂಬಂದಿದ್ದಕ್ಕೆ ಏನು ಕೆಲಸ ಆಯಿತು ಅಂತೇಳಿ ಬೈ ಕೆಮ್ತಾಳೆ. ಅವಾಗ ಹೋಗಿರ್ಲಿ ಅವಳು ತವ್ರ ಮನೆಗೆ ಗೊತ್ತಾಗುತ್ತೆ. ಹೌದು ಅಕ್ಕ, ನಾನು ನಿನ್ನ ಕರ್ಕೊಂಬಂದಿದ್ದಕ್ಕೆ ನನಗೆ ನೀನೇ ಬೇಕು ಅಂತ ಹೇಳಿ ನೀನು ಕರ್ಕೊಂಬಂದಿದ್ದಕ್ಕೆ ನಿನ್ನಿಂದ ಕೆಲಸ ಆಗಲಿಲ್ಲ ಅಂತಂದರೆ ನಾನು ತುಂಬ ಚೀಪ್ ಆಗಿಬಿಡ್ತೀನಿ ಅಕ್ಕ. ನಿನ್ನ ತಮ್ಮನ ನೀನು ತುಂಬ ಕೀಳಾಗಿ ಅವ್ರ ಮುಂದೆ ನೆಂಟ್ರ ಮುಂದೆ ನೀನು ತೋರಿಸ್ಬೇಡ ಅಕ್ಕ, ಪ್ಲೀಸ್ ಅಕ್ಕ. ನಿನ್ನಿಂದ ಈ ಕೆಲಸ ಆಗಬೇಕು, ಆಗೋವರೆಗೂ ನೀನು ಹೋಗಲೇಬೇಡ. ಚಿಕನ್ ತೊಗೊಬರ್ತೀನಿ, ಇವತ್ತು ಚಿಕನ್ ಮಾಡು, ನಿನಗೇನು ಬೇಕಕ್ಕ ಪ್ರತಿಯೊಂದು ತೊಗೊಂಬರ್ತೀನಿ. ತಿನ್ನು ಉಣ್ಣು, ನಿನಗೇನು ಬೇಕಕ್ಕ. ನಡಿ ಹೋಗೋಣ, ಒಂದು ರೇಷ್ಮೆ ಸೀರೆನೂ ಕೊಡಿಸ್ತೀನಿ. ಬೇಡ ಪ್ರವಿ, ನೀನು ಚೆನ್ನಾಗಿರ್ಬೇಕಷ್ಟೇ ನನಗೆ. ನೀನು ಚೆನ್ನಾಗಿರ್ಬೇಕು ಕಣೋ. ಆ ಋತು ಅನ್ನೋಳು ಹೋಗಿದ್ದಾಳೆ ತವ್ರ ಮನೆಗೆ, ಒಂದೆರಡು ದಿವಸ ಅಲ್ಲೇ ಇರಲಿ. ಕಷ್ಟ ಅನುಭವಿಸ್ಲಿ, ಕಷ್ಟ ಅಂದರೆ ಏನಂತ ಗೊತ್ತಾಗ್ಲಿ. ಕರ್ಕೊಂಬರ್ಬೇಡ ಕಣೋ, ಸ್ವಲ್ಪ ದಿನ ಕರ್ಕೊಂಡು ಬರಲೇಬೇಡ. ಇಲ್ಲ ಅಕ್ಕ, ಕರ್ಕೊಂಡು ಬರೋದಿಲ್ಲ ನಾನು. ಅವಳಿಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗೋವರೆಗೂ ನಾನು ಕರ್ಕೊಂಡು ಬರೋದಿಲ್ಲ. ಅದೇನಾಗುತ್ತೋ ಆಗಲಿ, ನಾನಂತೂ ಕರ್ಕೊಂಬರೋದಿಲ್ಲ. ಸುಮ್ಮನೆ ಯಾಕಪ್ಪತ್ತ ಎಲ್ಲರೂ ಸೆನಕ್ಕಿರೋದು ಬಿಟ್ಟು. ಇಲ್ಲ ಕಣಮ್ಮ, ಸುಮ್ಮನಿರು. ನಮ್ಮ ಪ್ರವಿ ಅಂತ ಸೆನಕ್ ನೋಡ್ಕೊಂತಿದ್ದ. ಇವತ್ತು ಅವನ ಮಾತು ಮೀರಿ ಹೋಗಿದಾಳ ಅವಳು ತವ್ರ ಮನೆಗೆ ಅಂದಮೇಲೆ ಅಲ್ಲೇ ಇರಲಿ, ಅಲ್ಲೇ ಇದ್ದು ಅನುಭವಿಸ್ಲಿ ಕಣಮ್ಮ. ಅವ್ರ ಅಣ್ಣ ತಮ್ಮಗಳ್ತಾಗೆಲ್ಲ ಅವ್ರ ಅಪ್ಪ ಇರ್ತಾಗನು ಅವ್ರು ಯೋಸ್ತೀನಿ ನೋಡ್ಕೊಂತಾರೆ. ನಾವು ಅನ್ಭವಿಸಿರೋ ಕಷ್ಟನ ಅವಳು ಅನುಭವಿಸ್ಲೇಳು. ಇವತ್ತು ನಮಗೆ ತವ್ರ ಮನೆ ಇಲ್ದಂಗೆ ಮಾಡಿದ್ಲು. ತವ್ರ ಮನೆಗೆ ಬಂದ್ರೆ ನಮ್ಮನ್ನು ನೋಡ್ಕೊಂತಿರ್ಲಿಲ್ಲ. ಅವಳು ಹೋಗಿರ್ಲಿ, ಗೊತ್ತಾಗುತ್ತೆ. ಅವಳು ಹೋಗಿದ್ದಾಗ ಅವಳಿಗೂ ಎಷ್ಟೆಲ್ಲ ಮಾತಾಡ್ತಾರೆ ಏನು ಎಲ್ಲ ಅವಳು ಅನುಭವಿಸ್ದಾಗ್ಲೇ ಗೊತ್ತಾಗೋದು. ಎಲ್ಲ ಕೆಲಸ ಆಗೋವರೆಗೂ ನೀನು ಮಾತ್ರ ಹೋಗ್ಬಿಡಕ್ಕ, ಇಲ್ಲೇ ಇರು. ಅದೆಷ್ಟು ದಿನ ಇರ್ತಾಳೋ ಇರಲಿ. ನೀನು ಇಲ್ಲಿಂದ ಹೋಗೋವರೆಗೂ ನಾನು ಕರ್ಕೊಂಬರೋವರೆಗೂ ಅವಳು ಬರಲ್ವಂತೆ. ಅದೆಷ್ಟು ದಿವಸ ಆಗುತ್ತೋ ಆಗಲಿ, ಇಲ್ಲೇ ಇರಾಕ ಸ್ವಲ್ಪ ದಿನ. ಇಲ್ಲೇ ಇದ್ಬಿಡು. ಆ ಮಾವರ್ಗೂ ಎಲ್ಲ ನಿನ್ನ ದೂರ ಕಳಿಸಿದಾರಲ್ಲ, ಮಾವರ್ಗೆಲ್ಲ ಗೊತ್ತಾಗಲಿ. ಇವತ್ತು ಚೆನ್ನಾಗಾದ್ರಪ್ಪ ಅವ್ರ ತಮ್ಮನೂ ಅವ್ರ ಅಕ್ಕ ಚೆನ್ನಾಗಾದ್ರಪ್ಪ ಅಂತ ಅವ್ರಿಗೂ ಗೊತ್ತಾಗಲಿ. ಆ ಮಾವನು ಚಾರ್ಜ್ ತಗೊಂತೀನಕ್ಕ, ಇಷ್ಟ್ರಾಗೆ ಚಾರ್ಜ್ ತಗೊಂತೀನಿ. ಇದೆಲ್ಲ ಕೆಲಸ ಆಗಲಿ, ಆ ಮಾವನಿಗೂ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ನಮ್ಮ ಅಕ್ಕ ಏನು ಮಾಡಿದಾಳೆ ಅಂತ ತಪ್ಪು? ಅಂತ ತಪ್ಪು ಏನು ಮಾಡಿದಾಳೆ ನಮ್ಮ ಅಕ್ಕನ, ಯಾಕೆ ಬೇರೆ ಇಟ್ಟಿದ್ದೀರಾ ನೀವು ಅಂತ ಹೇಳಿ ಆ ಮಾವನ್ನು ಚಾರ್ಜ್ ತಗೊಂತೀನಿ. ಇದೊಂದು ಸ್ವಲ್ಪ ಕೆಲಸ ಆಗೋವರೆಗೂ ಅಕ್ಕ. ಇದೊಂದು ಸ್ವಲ್ಪ ಕೆಲಸ ಆಗೋವರೆಗೂ, ಇದೊಂದು ಸ್ವಲ್ಪ ಕೆಲಸ ಮುಗಿತಿದ್ದಂಗೆ ಎಲ್ಲರಿಗೂ ಚಾರ್ಜ್ ತಗೊಂತೀನಿ ನೋಡು. ಅಲ್ಲೇವರೆಗೂ ಸುಮ್ಮನೆ ಇಲ್ಲೇನೆ ಇದ್ದು ಬಿಡಕ್ಕ ನೀನು. ಇವಾಗ ಆಧಾರ್ ಕಾರ್ಡ್ ಕೊಡ್ಬಾ ಇಲ್ಲಿ. ಆಧಾರ್ ಕಾರ್ಡ್ ಕೊಟ್ಟರೆ ನಾನು ತೊಗೊಂಡೋಗಿ ಕೊಟ್ಟು ಬರ್ತೀನಿ. ವಂಶವೃಕ್ಷ ಮಾಡ್ಸೋದಕ್ಕೆ ಇವತ್ತು ಕೊಟ್ಟು ಬಂದರೆ ಇನ್ನೊಂದು ವಾರಕ್ಕೆ ಬರುತ್ತೆ. ಅದರಲ್ಲಿ ಸೈನ್ ಹಾಕ್ಬಿಡು. ಆಮೇಲಿಂದ ರಿಜಿಸ್ಟ್ರಿಗೆಲ್ಲ ನಾನು ಪೇಪರ್ ರೆಡಿ ಮಾಡೋದಕ್ಕೆ ಹೇಳ್ತೀನಿ. ಎಲ್ಲ ರಿಜಿಸ್ಟ್ರ್ ಹಾಕ್ಬಿಟ್ರೆ ಸಾಕು. ಅವರು ಇನ್ನೇನು ಕಳಿಸಿದ್ದಾರೆ, ಅವ್ರನ್ನ ರಿಜಿಸ್ಟ್ರ್ ದಿವಸ ಫೋನ್ ಮಾಡಿದ್ರೆ ಬರ್ತಾರೆ. ಅರುಣಕ್ಕ ಅವತ್ತು ಫೋನ್ ಮಾಡ್ತೀನಿ, ಅವ್ರು ಅವತ್ತು ಬರ್ತಾರೆ. ನೀನು ಇವಾಗೆಲ್ಲ ಕೊಡ್ಬಾ. ಎಲ್ಲ ಕೊಡ್ತೀನಿ, ಸೈನ್ ಹಾಕ್ತೀನಿ. ನಿನಗೆಲ್ಲ ಒಳ್ಳೇದು ಮಾಡ್ತೀನಿ ಕಣೋ. ಒಟ್ಟಿನಲ್ಲಿ ಇಲ್ಲೋಣ, ಅವಳು ನಾವು ಹೇಳ್ದಂಗೆ ಕೇಳಬೇಕು. ಆ ಋತು ಹಂಗಮ್ಮಂಗಿದ್ರಿ ಮನೆ ಬರಲಿ ಅವಳು. ನೀನು ಹೇಳ್ದಂಗೆ ಕೇಳ್ಬೇಕು ಕಣೋ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಹ್ಞೂನಕ್ಕ, ನಾನು ಹೇಳ್ದಂಗೆ ಕೇಳೋದ್ಕಿನ ನಮ್ಮ ಅಕ್ಕರೆಲ್ಲ ಹೇಳ್ದಂಗೆ ಕೇಳಬೇಕು. ಈ ಮನೆ ಹೆಣ್ಮಕ್ಳು ಮುಂಚೆಗೆ ನೀವಿದ್ರೆ ಅವಳಿದ್ಲ. ಈ ಮನೆ ಹೆಣ್ಮಕ್ಳು ನೀವಕ್ಕ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಸ್ವಲ್ಪ ಅಕ್ಕ. ಇದು ಕೆಲಸ ಆಗೋವರೆಗೂ ನೋಡು, ಅವಳಿಗೆ ಐದವ ಆಮೇಲೆ. ನೋಡೆ ನಮ್ಮ ಅಕ್ಕರನ್ನ ಕರ್ಕೊಂಬಂದಿದ್ದಕ್ಕೆ ಕೆಲಸ ಆಯಿತು, ನಿನ್ನಿಂದ ಏನೇ ಆಯಿತು ಅಂತ ಹೇಳ್ತೀನಿ. ಸುಮ್ಮನಿರಕ್ಕ, ನೀನು ತಲೆ ಕೆಡಿಸ್ಕೊಬೇಡ ಸುಗುಣಕ್ಕ. ಬಾ ಹೋಗೋಣ, ರೇಷ್ಮೆ ಸೀರೆ ಕೊಡಿಸ್ತೀನಿ. ನೀನು ಒಂದು ಬ್ಲೌಸ್ ಹೊಲಿಸ್ಕೊಬಿಡು. ಎಲ್ಲ ಕೆಲಸ ಆದಮೇಲೆ, ನಿಂದೆಲ್ಲ ರಿಜಿಸ್ಟರ್ ಆದಮೇಲೆ ನಿನಗೂ ಇನ್ನೇನು ಹೊಲ ಬರುತ್ತೆ. 2 ಎಕರೆ ಹೊಲ ಬರುತ್ತೆ, 6 ಎಕರೆ ಆಗುತ್ತೆ. 2 ಎಕರೆ ಹೊಲ ಬಂದಾಗ ನೀನು ರೇಷ್ಮೆ ಸೀರೆ ಉಡ್ಕೊಂಡು ಹೋಗುವಂತೆ. ಇನ್ನೂ ಸ್ವಲ್ಪ ದಿನ, ಒಂದು ತಿಂಗಳು ಇಲ್ಲೇ ಇದ್ಬಿಡು. ಒಂದು ತಿಂಗಳು ಇಲ್ಲೇ ಇರುವಕ್ಕ, ನೀನೇನು ಯೋಚನೆ ಮಾಡಬೇಡ. ಇಲ್ಲೇ ಇದ್ಬಿಡು, ನಾನು ನೋಡ್ಕೊಂತೀನಿ ನಿನ್ನ. ಅದೇನೇ ಕಷ್ಟ ಬರಲಿ, ನಾನು ನಿನ್ನ ಕೈ ಬಿಡೋದಿಲ್ಲ, ಸರಿನಾ? ನಿನ್ಗೇನು ಬೇಕಕ್ಕ ಕೇಳು. ರೇಷ್ಮೆ ಸೀರೆ ಬೇಕಾ, ಏನು ಬೇಕು? ನನಗೆ ಏನು ಬೇಡ ಕಣ ಪ್ರವಿ, ನೀನು ಚೆನ್ನಾಗಿರಲಿ ಅಂತೀನಿ ನಾನು. ನನಗೇನು ಬೇಡ, ಕೊಡೋದಾದ್ರೆ ಒಂದು ಜೊತೆ ನೀನು ಕಿವಿ ಕೆಮ್ಮವ ಕೊಡಿಸು ನನಗೆ. ಬಂಗಾರದವ ರೇಷ್ಮೆ ಸೀರೆ ಬೇಡ, ಯಾತು ಬೇಡ. ಸರಿ ಆಯ್ತಕ್ಕ, ನಿನಗೇನು ಬೇಕು? ಚಿಕ್ಕ ಕಿವಿಗೆ ಡೈಲಿ ಯೂಸಿಗೆ ಕೊಡಿಸ್ತೀನಿ ಅಕ್ಕ, ಕೊಡಿಸ್ತೀನಿ. ಕೊಡಿಸ್ತೀನಿ. ಅವ್ರಿಗೆ ಕೊಡಿಸ್ಬೇಕಣಪ್ಪ, ಅವ್ರೆಂತಾರು. ಇವಳಿಗೆ ಒಬ್ಳಿಗೆ ಕೊಡ್ಸಿರಿ, ಅವ್ರೆಂತಾರೆ ಹೇಳು, ಅವರಿಬ್ರಾಳು. ಇಲ್ಲ ಅಮ್ಮ, ನಮ್ಮ ಸುಗುಣಕ್ಕ ತುಂಬ ಕಷ್ಟಪಟ್ಟಿದ್ದಾಳೆ. ನಾನು ಅದಕ್ಕೆ ಕೇಳಿದೆ ಅವ್ರಿಗೆ, ಅವ್ರು ಏನು ಬೇಡ ಅಂತ ಹೇಳಿದ್ರು. ಅದಕ್ಕೇ ಅಕ್ಕ 1 ಎಕರೆ ಕೊಡ್ತೀನಿ ಕಣೆ. 2 ಎಕರೆ ಕೊಡೋಕ್ಕಾಗಲ್ಲ. ನಿನಗೆ ಒಂದು ಜೊತೆ ಕಿವಿ ಒಲೆ ಮಾಡಿಸ್ಕೊಡ್ತೀನಿ, 1 ಎಕರೆ ಹೊಲ ಕೊಡ್ತೀನಿ. ಹೇಳ, ನೀನು ಕೊಡಲಿಲ್ಲ ಅಂದ್ರೆ ಬೇಡ, ನೀನು ಹಿಂಗೆ ನಮ್ಮನ್ನ ಕರೆದು ಕಳಿಸಿದ್ರೆ ಸಾಕು. ಎಷ್ಟಾದರೂ ಕೊಡು. 1 ಎಕರೆ ಕೊಡ್ತೀಯಾ? ಸರಿ ಆಯಿತು, 1 ಎಕರೆ ಕೊಟ್ಬಿಡು. 1 ಎಕರೆ ಕೊಟ್ಬಿಟ್ಟು ನೀನು ಚೆನ್ನಾಗಿರು. ಅವ್ರಿಗೇನು ಬೇಡಲಿಲ್ಲ ಅಂದರೆ ನನಗೆ ಒಂದು ಜೊತೆ ಕಿವಿ ಒಲೆ ಮಾಡಿಸ್ಕೊಡು ಸಾಕು. ಒಂದು ಜೊತೆ ಕಿವಿ ಒಲೆ ಮಾಡಿಸ್ಕೊಟ್ಟು ನೀನು ಏನಾದರೂ ಮಾಡ್ಕೊ ಅಷ್ಟೇ. ನನಗೆ ಚೆನ್ನಾಗಿರೋ ಒಂದು ಜೊತೆನ ಮಾಡಿಸ್ಕೊಡು ಕಿವಿ ಒಲೆನ.
ಸರಿ ಆಯ್ತಕ್ಕ, ಮಾಡಿಸ್ಕೊಡ್ತೀನಿ. ನೀನು ಕೇಳಿದ್ಯಾ ತಾನೇ, ಮಾಡಿಸ್ಕೊಡ್ತೀನಿ ಬಾ. ಹೋಗೋಣ ಇವತ್ತು. ಹಂಗೇನೆ ಒಂದು ಸೀರೆನೂ ತಗೋ. ಸೀರೆನೂ ಈ ಮನೆ ಹೆಣ್ಮಗಳ ಮೇಲೆ ಭಾಳ ದಿವಸ ಆಗೈತೆ ನಿನಗೆ ಸೀರೆನೂ ತೊಗೊಂಬಂದು. ಅದಕ್ಕೆ ಒಂದು ಸೀರೆನೂ ತೊಗೊಂಬಂತೆ. ಒಂದು ಸೀರೆನೂ ಮತ್ತು ಹಾಗೇನೆ ನಿನಗೆ ಒಂದು ಜೊತೆ ಕಿವಿ ಒಲೆ ಅಂತ ಕೇಳ್ದಲ್ಲ ಇಷ್ಟಪಟ್ಟು, ಕಿವಿ ಒಲೆನೂ ಕೊಡಿಸ್ತೀನಿ. ಸರಿ ಆಯಿತು, ನೀನು ಕೇಳಿರೋದು ನಾನು ಏನೋ ಇಲ್ಲ ಅನ್ನಲ್ಲ, ಕೊಡಿಸ್ತೀನಿ. ಹಾಗೆ ರಿಜಿಸ್ಟ್ರೂ ಆಗಬೇಕಕ್ಕ. ಹಾಗೆ ನೀನು ಸೈನೂ ಹಾಕಬೇಕು. ಅವ್ಳು ಸ್ವಲ್ಪ ದಿನ ಚೆನ್ನಾಗಿ ಅಯ್ಯಮ್ಲಿ ನಡಿಯೋ. ನಾವ್ ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರಲಿ, ಇಲ್ಲ ಅಂತಂದ್ರೆ ಅಲ್ಲೇ ಇರ್ಲೇಳು. ನೀನು ತಲೆ ಕೆಡಿಸ್ಕೋಬೇಡ. ಬಾರೋ ಪ್ರವಿ, ನಾನಿದ್ದೀನಿ, ಅದೆಲ್ಲ ಕೆಲಸ ಮಾಡ್ಕೊಡ್ತೀನಿ ಬಾರೋ. ನೋಡಪ್ಪ ರೊಕ್ಕ ಹೆಂಗೆ ಮಾಡಿಕೊಟ್ಲು ಅನ್ಬೇಕು ನೋಡು. ಕೆಲಸ ಆಗುತ್ತೆ ಅಂದ್ರೂ ಅವಳು ನನ್ನ ಜೊತೆ ಚೆನ್ನಾಗಿರ್ಲಿಲ್ವಲ್ಲ, ಚೆನ್ನಾಗಿರ್ತೀನಿ ಅಂತ ಹೇಳಿ ಒಪ್ಕೊಂಬ್ಲಿಲ್ವಲ್ಲ ಕೊನೆಗೋನು. ಎಲ್ಲ ಕೆಲಸ ಆಗಲಿ, ನಿನ್ನ ಹತ್ರ ಅವಳೇ ಚೆನ್ನಾಗಿರ್ತಾಳೆ. ಇಲ್ಲಿ ನೋಡು, ನಮ್ಮ ಋತುನೇ ಬಂದು ನಿನ್ನ ಕಾಲಿಗೆ ಬೀಳ್ತಾಳಕ್ಕ. ನಿನ್ನ ಕಾಲಿಗೆ ಬೀಳ್ತಾಳೆ. ನಾನು ಅದೇ ಹೇಳಿದೆ, ಎಲ್ಲ ಕೆಲಸ ಆಗಲಿ ನೀನೇ ನೋಡಿ, ಮತ್ತೆ ನಮ್ಮ ಸುಗುಣಕ್ಕನ ಕಾಲಿಗೆ ಬೀಳ್ತೀಯ ನೀನೇ ಬಂದು ಅಂತ ಹೇಳಿ. ಎಲ್ಲ ಕೆಲಸ ಆಗಲಿ ಅವಳೇ ಮಾತಾಡಿಸ್ತಾಳಕ್ಕ, ಅವಳೇ ತಗ್ಗಿ ನೀನು ಮಾತಾಡಿಸ್ತಾಳಕ್ಕ. ಆಗ ಮಾಡ್ತೀನಿ ನಾನು, ನೀನು ತಲೆ ಕೆಡಿಸ್ಕೊಬೇಡ. ನಾನು ಹೇಳ್ದೆ ತಾನೇ. ಅವಳೇ ಬಂದು ನಿನ್ನ ಕಾಲು ಹಿಡ್ಕೋಬೇಕು, ತಪ್ಪಾಯಿತು ಅನ್ಬೇಕು. ಹಾಗೆ ಮಾಡ್ತೀನಿ ಅಂತ ಹೇಳಿಲ್ವಾ ಅಕ್ಕ? ನೀನು ಇವತ್ತು ಎಷ್ಟು ಚಲಗಾತಿ ಅಂದರೆ ನನಗೆ ಗೊತ್ತೈತಿ ನೀನು ಎಂಥವಳಂತ. ಬಾ ಹೋಗೋಣ. ಹಂಗೆ ವಂಶವೃಕ್ಷಕ್ಕೆಲ್ಲ ಕೊಟ್ಟು ಸೀರೆ ಕಿವಿ ಒಲೆ ಎಲ್ಲ ತಗೊಂಡು ಬರೋಣ ಬಾ. ಎಲ್ಲ ಕೊಡಿಸ್ತೀನಿ ಬಾ ಅಕ್ಕ. ನಡಿ ಪ್ರವಿ, ಹೋಗೋಣ ನಡಿ. ಎಲ್ಗ ಹೋಗ್ತಾ ಇದ್ದೀರಾ? ಅಲ್ಲ ಕಣೋ ಪ್ರವಿ, ಪಾಪ ಋತುನ್ ಗಲಾಟೆ ಮಾಡಿ ಅದೇ ಕಲಿಸಿದ್ಯಾ? ಸುಮ್ಮನಿರಕ್ಕ ನೀನು ಅತ್ಲಾಗೆ. ಅವಳು ಎಂಥ ಕೆಲಸ ಮಾಡಿದಾಳಂತ ನಿನಗಿನ್ನೂ ಗೊತ್ತಿಲ್ಲ. ಅಲ್ಲ, ಈ ಮನೆ ಹೆಣ್ಮಕ್ಳು ಬರಬಾರ್ದಕ್ಕ. ಅವಳನ್ನದು ಮಾತ್ರ ತವ್ರ ಮನೆಗೆ ಹೋಗ್ಬೇಡ ಅಂತಂದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ, ಹಂಗೆ ನಮ್ಮ ಸುಗುಣಕ್ಕನಿಗೂ ಬೇಜಾರಾಗಲ್ವಾ? ಅದಕ್ಕೆ ಮತ್ತೆ ನೋಡು, ಎಲ್ಲ ಕೆಲಸ ಆಗಲಿ ಅವಳೇ ಬಂದು ನಮ್ಮ ಸುಗುಣಕ್ಕನ ಕಾಲು ಹಿಡ್ಕೋಬೇಕು. ನೋಡಪ್ಪ, ರೊಕ್ಕ ಕರ್ಕೊಂಬಂದು ಎಲ್ಲ ಕೆಲಸ ಮಾಡಿಸ್ಕೊಂಡು ಹೆಂಗಿದ್ದಾನೆ ಅಂತ ಅವಳಾಗೆ ಅವಳು ಬರ್ತಾಳೆ ನೋಡಕ್ಕ. ನೀನು ಏನೇನು ಬಂದು ಅವಳೇ ಕಾಲು ಹಿಡ್ಕೋಬೇಕು. ಪ್ರವಿ ಯಾಕೆ ಪಟ್ಟಿ ಸಿಟ್ ಮಾಡ್ಕೊಂಡು ತಮ್ಮನ ಮೇಲೆ? ಈಗ ನಾನು ಯಾರ ಕಡೆಗೂ ಮಾತಾಡಲ್ಲ ನಿಲ್ಲಮ್ಮ. ಯಾಕೆ ಅವರೇ ಚೆನ್ನಾಗಾಗ್ತಾರೆ, ಅದೇನೇನಾಗುತ್ತಾ ಮುಂದೆ ಗೊತ್ತಾಗುತ್ತೆ. ಇನ್ನೂ ಅದಕ್ಕೆ ಇವಾಗೆಲ್ಲ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಳು ತಿಕ್ಲಿ, ಇವಳು ಸುಗುಣ ಒಳ್ಳೆಳಲ್ಲೋ, ಇವಳು ಒಂದಿಟ್ಟು ಉಪ್ಪು ಸೀರೆನೇ. ಅದಕ್ಕೆ ನಮ್ಮ ಪ್ರವಿ ಒಬ್ಬಸ್ತಾ ಇದ್ದಾನೆ ಒಂದಿಟ್ಟು. ಸೈನು ಪೈನು ಆಗತ್ತಕ್ಕ, ನೀನೇ ದೊಡ್ಡಳಮ್ಮ ಅನ್ಬೇಕು. ಅದಕ್ಕೆ ಏಳೇವನಿ ಯಮ್ಮ, ಒಂದೆರಡು ದಿನ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು. ಒಂದೆರಡು ದಿನ ಸೈನ್ ಆಗತ್ತಕ್ಕ, ನಮ್ಮ ಸುಗುಣಕ್ಕೂ ನೀನೇ ದೊಡ್ಡಳು, ನೀನೇ ಸರಿ ಅನ್ಬೇಕು ಅಂತ ಹೇಳಿ ಏಳೇವನಿ ಎದ್ದಾಗ ಅದಕ್ಕೆ ಸೈನು ಎಲ್ಲನ ಇವಾಗ ವಂಶವೃಕ್ಷಕ್ಕೆ ಎಲ್ಲ ಕೊಟ್ಟು ಬರೋಕ್ಕೆ ಕರ್ಕೊಂಡು ಹೋದ. ಹಂಗೆ ಒಂದು ಸೀರೆನೂ, ರೇಷ್ಮೆ ಸೀರೆನೂ ಕಿವಿ ಕಿಕ್ಕಮ್ಮ ಕೊಡಿಸ್ತಾನಂತೆ. ಎಲ್ಲರಿಗೂ ಒಂದೊಂದು ಎಕರೆ ಮಾಡಿಸ್ತಾನಂತೆ. ಅವರು ಬೇಡವೇ ಬೇಡ ಅಂತಾರಂತೆ. ಇವಳಿಗೂ ಒಂದು ಎಕರೆ, ಅವಳಿಗೊಂದು ಎಕರೆ, ಮೂವರ್ಗೂ ಒಂದೊಂದು ಎಕರೆ ಮಾಡಿಸ್ತಾನೆ. ಅವ್ರನ್ನೂ ಕಷ್ಟ ಸುಖ ಪಾಪ ನೋಡ್ಕೊಂತಾನೆ. ಇವಳಿಗೂ ಇವಾಗ ಕಿವಿ ಕಿಕ್ಕಮ್ಮ ರೇಷ್ಮೆ ಸೀರೆ ಎಲ್ಲ ಕೊಡಿಸ್ತಾನೆ. ಕರ್ದು ಕಳ್ಸೋದು ಬೇಡೇನಿ, ನಾನು ನೋಡ್ಕೊಂಬದು ಬೇಡೇನಿ. ಎಲ್ಲರಿಗೂ ಇವ್ರಿಗೆ ಅರ್ಧ ಭಾಗ ಕೊಟ್ಬಿಟ್ರಿ. ಎಲ್ಲ ಅರ್ಧ ಭಾಗ ಕೊಟ್ಟರೆ ನಮ್ಮನ್ನು ತಂದೆ ತಾಯಿ ನೋಡ್ಕೊಂಬಾರ ಯಾರಲ್ವೇ ನಮ್ಮ? ನಾನು ನೋಡ್ಕೋಬೇಕು ಪಾಪ. ಆಸ್ಪತ್ರೆಗೆ ಒಟ್ಟು ಖರ್ಚಾಗೈತೆ ಕಣಿ, ಇವನೇ ತೋರಿಸ್ಯಾವನಿ. 70-80 ಸಾವಿರ ರೂಪಾಯಿ ಅಂತವಾಗ ಪಾಪ. ಅದಕ್ಕೆಲ್ಲ ಯಾರು ನೋಡ್ತಾರೆ ಹೇಳು? ಅದಕ್ಕೆ ಮತ್ತೆ ಒಂದೊಂದು ಎಕರೆ ಮಾಡಿಸ್ತಾನಂತೆ. ಇವಳು ಒಂದಿಟ್ಟು ಬೋಗ್ಲಿ ಅವಳು ಸೋಗೋಣ. ಒಂದಿಟ್ಟು ಇವಳಿಗೆ ನಾ ಎಸ ದಾರಿ ತಗೋಬೇಕು ಇವಳನ್ನ. ಒಂದಿಟ್ಟು ಬೊಗ್ಗ ಇದೊಂದಿಟ್ಟು ಒಳ್ಳೇದಲ್ಲ, ಯಾಕೆ ಬೇಕು? ನಾ ಎಸ ದಾರಿ ತಾಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ? ನಾ ಎಸ ದಾರಿ ತಗೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗ ಮಾಡ್ತೀನಿ ಸೈನ್ ಅಂತ ಹೇಳಲ್ಲ. ಸಾಕು, ಒಂದೊಂದು ಎಕರೆ ಕೊಡ್ರಿ. ಏನು ಒಂದೊಂದು ಎಕರೆ ಕೊಟ್ರತ್ತ ಮಾರ್ಕೊಂಡು ಹೋಗ್ತಾರೆ. ಸುಮ್ಮನೆ ಒಂದೊಂದು ಎಕರೆ ಕೊಡ್ರಿ. ಸಾಕು, ಒಂದೊಂದು ಎಕರೆ ಕೊಟ್ರಿ. ಇಲ್ಲಿ ಕಷ್ಟ ಸುಖ ನೋಡ್ಕೊಂಬರ್ಬೇಡ. ಮನೆ ಮಗನಾಗ ಹುಟ್ಟಿದ್ಕೆ ಇವನಿಗೆ ಜಾಸ್ತಿ ಬೇಡ್ವಿ, ಜಾಸ್ತಿ ಇರ್ಬೇಕು ಸುಮ್ಕಿರಿ. ಮನೆ ಮಗನಾಗಿರೋದಕ್ಕೆ ಅವಳಿಗೂ ಅಲ್ಲಿ ಗೊತ್ತಾಗುತ್ತಾಳಿ. ಅವ್ರ ತಮ್ಮರ್ತಾಗ ಅವಳಿಗೂ ಅವ್ರ ತಮ್ಮರ್ ಕಳಿಸ್ಲಿಲ್ಲ ಅಂದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ಋತುರಿ ಅಲ್ಲ ಪ್ರವಿ, ಯಾಕೆ ಋತ ಮುಂತಾಗ ಚೆನ್ನಾಗಿದ್ನಪ್ಪ. ಅದೇನೇನ ಕಣಮ್ಮ ಅನಿಲಮ್ಮ, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನು ಹಿಂಗೆ ಇದ್ದಾನೆ. ಅದೇನೇನಂತ ಗೊತ್ತಿಲ್ಲ. ಅದೇನು ಮನಸ್ನಾಗ ಐತೆ, ಅವ್ನ ಮನಸ್ನಾಗ ಒಂದು ಗೊತ್ತಿಲ್ಲ. ನಮ್ಮ ಪ್ರವಿ ಎಲ್ಲಾನ ಮನಸ್ನಾಗ ಇಟ್ಕೊಂಡು ಮಾಡ್ತಾನೆ. ಅವ್ನು ಯಾರಿಗೂ ಹೇಳಲ್ಲ, ಮನಸ್ನಾಗ ಇಟ್ಕೊಂಡು ಮಾಡ್ತಾನೆ ಅವನು. ಹೆಂಗೆ ಹೋಗ್ಲಿ ಒಂದಿಟ್ಟು ಅವಳೊಂದಿಟ್ಟು ಉಬ್ಬು ಸೀರೆ ಹೆಂಗಾನ ಒಪ್ಕೊಂತಾಳೆ. ಅದಕ್ಕೆ ಕರ್ಕೊಂಡು ಹೋಗಿ ಅವನು ಎಲ್ಲ ವಂಶವೃಕ್ಷ ಮಾಡೋಕೆ ಸೈನ್ ಹಾಕಿ ಹೆಂಗೆ ರೇಷ್ಮೆ ಸೀರೆನೂ ಕಿವಿ ಕಿಕ್ಕಮ್ಮ ಅವು ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಪ್ರವಿ. ಅವಳೊಂದಿಟ್ಟು ಉಬ್ಬಿಸ್ಬೇಕು. ಉಬ್ಸಿರು ಉಪ್ತಾಳೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.